ಫಸ್ಟ್ ಬಾಡಿಗೆ ಕಟ್ಟಿದ್ದು ಎಷ್ಟು ನೀವು? 8,000. 8,000 ಫಸ್ಟ್ ಬಾಡಿಗೆ. ಹೌದು. ಆ ಚಿಕ್ಕ ಮನೆ ಅಂದ್ರಲ್ಲ, 8,000. ಇವಾಗ ಕಟ್ತಿರೋದು ಎಷ್ಟು? 22,000. ಗುಡ್. ದಟ್ಸ್ ಅ ಪ್ರಾಸ್ಪರಿಟಿ. ಹೌದು ಅಂದ್ರೆ ನನ್ನ ಬದುಕನ್ನ ನಾನು ಈ ಮಹಾನಗರದಲ್ಲಿ ಕಟ್ಕೋತಾ ಇದ್ದೀನಿ ಹೌದು ಅನ್ನೊಂದು ಪಾಸಿಟಿವ್ನೆಸ್ ಅದು ಯಾವಾಗಲೂ ಕೂಡ, ಹೌದು ಅಲ್ವಾ? ನಿಜ ಸರ್. ಈಗ ನನಗೆ ಈ ಕಷ್ಟದ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟನೇ ಇಲ್ಲ. ಬಟ್ ಹೇಳ್ತಿರೋದು ಏನಕ್ಕೆ ಅಂತಂದರೆ, ನೋಡೋ ಲೈಫ್ ಈಸಿ ಅಂತ ಅನಿಸ್ಬೋದು ಅಥವಾ ಜನ ಈಸಿಯಾಗಿ ಕಮೆಂಟ್ ಹಾಕ್ಬೋದು. ಬಟ್ ಇದು ಜರ್ನಿ. ಮಾತಾಡಬೇಡಿ, ಯಾರ ಬಗ್ಗೆನೂ ಅಷ್ಟು ಲೂಸ್ ಟಾಕ್ಸ್ ಮಾತಾಡಬೇಡಿ, ಗೊತ್ತಿಲ್ಲದೆ ಮಾತಾಡಬೇಡಿ ಅನ್ನೋದಕ್ಕಷ್ಟೇ. ಅಟ್ಲೀಸ್ಟ್ ಇಷ್ಟು ನಾನು ಹೇಳ್ತಿರೋದು ಚಿಕ್ಕದಾಗಿ. ಸ್ಕ್ರೀನ್ ಮೇಲೆ ನಿಮ್ಮ ಪಾತ್ರ ಇರುತ್ತೆ, ನಿಮ್ಮ ಪಾತ್ರಕ್ಕೆ ಒಂದು ಡ್ರೆಸ್ ಇರುತ್ತೆ, ನೀವು ಚಂದ ಮಾತಾಡ್ತಿರ್ತೀರಿ. ಓ ಇವ್ರಿಗೇನಪ್ಪ ಅನ್ಸುತ್ತೆ ಯಾರಿಗೆ? ಹೌದು. ಈಗ ಮೊನ್ನೆ ಯಾವುದೋ ಒಂದು ನಮ್ಮ ಕೃಷ್ಣರುಕ್ಕು ಲಾಂಚ್ ಇದೆ, ಪ್ರೆಸ್ ಮೀಟಲ್ಲಿ ಒಂದು ಯಾವುದೋ ಒಂದು ಚಾನಲ್ಗೆ ನಾನು ಮಾತಾಡಿದ್ದು ಒಂದು ಬೈಟ್ ಯೂಟ್ಯೂಬಲ್ಲಿ ಅವ್ರು ಹಾಕಿದ್ರು. ಒಂದು ಯಾರೋ ಕಮೆಂಟ್ ಹಾಕಿದ್ದಾರೆ, ಎಷ್ಟು ಫೇಕ್ ಇದ್ದಾಳೆ ಇವಳು ಅಂತ. ಅದಕ್ಕೆ ನಾನು ಅವ್ರಿಗೆ ಓಕೆ ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಅಂತ ಹಾಕಿ ಇವ್ರು ರಿಪ್ಲೈ ಮಾಡ್ತೀರಾ ಅದಕ್ಕೆಲ್ಲ? ಅದಕ್ಕೆ ಮಾಡಿದೆ. ಓಕೆ. ಅದಕ್ಕೆ ನಾನು ಯೂಶಲಿ ಮಾಡಲ್ಲ, ನನಗೆ ಇಲ್ಲಿ ತನಕ ಬಂದಿಲ್ಲ ಬ್ಯಾಡ್ ಕಮೆಂಟ್ಸ್. ಅಲ್ಲ ಅಂದ್ರೆ ಈಗ ಒಂದ್ ಮಾತಿದೆ, ನಿರೀಕ್ಷೆಗಳು ಕೊಲ್ಲುತ್ತವೆ ಅಂತ. ಯಾಕೆ ನಿರೀಕ್ಷೆ ಇಟ್ಕೋಬೇಕು? ಸಿ ನೋಡುಗರು ಅವ್ರ ಆಂಗಲ್ ಅಲ್ಲಿ ನೋಡ್ತಿರ್ತಾರೆ, ಲೆಟ್ ದಮ್ ಸಿ ಅಲ್ಲ. ಹೌದು. ಆಮೇಲೆ ನಾವು ಈ ಸ್ಟ್ರೀಮ್ ಅಲ್ಲಿ ಇದೀವಿ, ಫಸ್ಟ್ ಆರ್ಟಿಸ್ಟ್ಗಳು ಫಸ್ಟ್ ರೋಲ್ ಕಾಣಿಸ್ಬಿಡ್ತಾರೆ ಎಲ್ರಿಗೂ. ಜನ ಮಾತಾಡೋದು ಇದ್ದಿದೆ, ಅದಕ್ಕೆಲ್ಲ ರೆಡಿಯಾಗಿನೇ ನಾನು ಇಂಡಸ್ಟ್ರಿಗೆ ಬಂದಿದ್ದಲ್ಲ. ಹೆಂಗೆ ಜನ ಹೋದಾಗೆಲ್ಲ ಕಂಡಿಡಿತಿರ್ತಾರೆ, ಮಾತಾಡಿಸ್ತಿರ್ತಾರಲ್ಲ, ನಿಮ್ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ. ಹೌ ಡು ಯು ಫೀಲ್ ನಾವ್? ಈಗೆಲ್ಲ ಅದೆಲ್ಲ ಏನನ್ಸುತ್ತವಲ್ಲ? ತುಂಬಾ ಖುಷಿ ಆಗುತ್ತೆ ಸರ್. ಆ ದಿನ ಮರ್ತೇ ಹೋಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳೋದು ಇಲ್ಲ, ಪಾಠ ಆಗಿ ಕಲ್ತ್ಕೊಂಡಿದ್ದೀನಿ. ಬಟ್ ಓಕೆ, ಈಗ ದೇವರು ನನಗೆ ಇಲ್ಲಿ ಬಂದು ನಿಲ್ಸೋಕ್ಕೆ ಇದನ್ನೆಲ್ಲ ಮೋಸ್ಟ್ಲಿ ಕಲಿಸಿದ್ದಾನೆ. ಅದು ಕಷ್ಟಗಳು ಇಲ್ಲ, ನನಗೇನಾಗ್ತಿತ್ತು, ಸಡನ್ನಾಗಿ ಈ ಸಕ್ಸಸ್ ಕೊಟ್ಟಿದ್ದಿದ್ರೆ, ಹೆಡ್ ವೇಟ್ ಬಂದುಬಿಟ್ಟಿದ್ದಿದ್ರೆ ನನಗೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ತಲೆನಿಲ್ಲಲ್ಲ ಅಂತ. ಅಪ್ಪ ಹೇಳ್ತಾ ಇದ್ದಿದ್ದು, ನೀನು ಎಷ್ಟೇ ಹೆಸರು ಮಾಡು, ನಿನ್ನ ಕಷ್ಟದ ದಿನಗಳನ್ನ ಯಾವತ್ತೂ ಮರಿಬೇಡ, ಯಾವತ್ತೂ ಡೌನ್ ಟು ಅರ್ಥೇ ಇರೋ ಅಂತ. ಡೌನ್ ಟು ಅರ್ಥ ಅನ್ನೋದಕ್ಕೆ ನಾವೇನು ದೊಡ್ಡ ಸೆಲೆಬ್ರಿಟಿ ಅಂತಲ್ಲ, ಬಟ್ ಯಾವತ್ತೂ ಹಿಂಗೆ ಇರಬೇಕು ನಿನ್ನ ತಲೆ, ಹಿಂಗಲ್ಲ. ಕಣ್ಣಲ್ಲಿ ಕಣ್ಣಿಟ್ಟೆ ಒಬ್ಬರನ್ನ ನೋಡ್ತಾ ಇರೋ, ಮಾಡಬೇಡ, ಏರ್ಬೇಡ ನೀನು ಅಂತ ಯಾವತ್ತೂ ಹೇಳೋರು. ನಾನು ಅದನ್ನು ಇವತ್ತಿಗೂ ಪಾಲಿಸ್ತೀನಿ. ಯಾವ ದೇವ್ರನ್ನ ನಂಬ್ತೀರಾ ತುಂಬಾ? ರಾಯರು. ಓ, ಸೊ ಹಾಗಾದ್ರೆ ಮಂತ್ರಾಲಯಕ್ಕೆ ಹೋಗ್ತಿರ್ತೀರಿ? ಹೋಗ್ತಾ ಇರ್ತೀನಿ, ತಿಂಗಳಿಗೆ ಒಂದ್ಸತಿ ಯೂಶಲಿ ಹೋಗ್ತೀವಿ. ಮಂತ್ರಾಲಯ ಕಂಪಲ್ಸರಿ ಇರುತ್ತೆ ವಿಸಿಟ್? ಅವ್ರು ಕರ್ಸ್ಕೊಂಡಾಗೆಲ್ಲ ಹೋಗ್ತೀನಿ ಸರ್. ನನಗೆ ಹೆಂಗಂದ್ರೆ ನಾಳೆ ಹೋಗಬೇಕು ಮಂತ್ರಾಲಯ ಅಂದರೆ ಕರ್ಸ್ಕೊಂಡ್ಬಿಡ್ತಾರೆ. ನಿಮ್ಮ ಜೊತೆ ನಿಮ್ಮ ಮಗಳು ಇರ್ತಾರೆ ಜೊತೆಗೆ? ಹೌದೌದು. ಒಬ್ಬಾಕಿ ಹೋಗೋ ಸೀನ್ ಇಲ್ಲ ಎಲ್ಲಿ ಇಲ್ಲ. ನಾನು ಏನೇ ಮಾಡಿದ್ರು ನನ್ನ ಜೊತೆ ಮಗಳಿರ್ತಾಳೆ. ಮಗಳಿದ್ದೇ ಇರಲೇಬೇಕು. ಅದಕ್ಕೆ ಅವಳಿಗೆ ಲೈಫ್ ಏನು ಅಂತ ಗೊತ್ತಿದೆ, ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದ್ದಾಳೆ. ಏನು ಕೇಳ್ತೀರಾ ರಾಯರ ಹತ್ರ? ನಾನು ಕೇಳೋದೇನೀಗ ಇದು ಕೊಡು ಅದು ಕೊಡು ಅಂತ ನಾನು ಕೇಳಲ್ಲ. ನಾನು ಯಾವ ದೇವರಿಗೂ ನಾನು ಪ್ರಾರ್ಥನೆ ಇಡಲ್ಲ. ನನಗೇನು ಸಿಗ್ಬೇಕು ಅದನ್ನು ಕೊಡು, ನನ್ನದಲ್ಲದು ನನ್ನ ಹತ್ರ ಏನಾದರೂ ಇವಾಗ ಇದ್ದರೆ ಅದನ್ನು ತೊಗೊಂಡ್ಬಿಡು ಅಂತಲೇ ಕೇಳೋದು ನಾನು. ಇಷ್ಟೇ ಕೇಳೋದು ನಾನು ನಿಜವಾಗ್ಲೂ. ಆಮೇಲೆ ನನಗೆ ರಾಯರು ಅದು ಇತ್ತೀಚೆಗೆ ಈಗೊಂದು 6 ವರ್ಷದಿಂದ, ನಾನು ಮುಂಚೆ ರಾಯರು ನಂಬೋದಿಲ್ಲ. ನಮಗೆ ಎಸ್ಪೆಷಲಿ ಮಂಗಳೂರು ಕಡೆಯವ್ರಿಗೆ ರಾಯರದ್ದು ಮಂತ್ರಾಲಯದ ಅಷ್ಟು ಗೊತ್ತಿಲ್ಲ ಇಲ್ಲ. ನಮಗೆಲ್ಲ ಏನಿದ್ರು ಧರ್ಮಸ್ಥಳ, ಕುಕ್ಕೆ, ಎಲ್ಲ ದೇವರನ್ನು ನಂಬ್ತೀನಿ. ರಾಯರು ನನಗೆ ಅದು ಹೆಂಗೆ ಕೈ ಹಿಡಿದ್ರೋ ನನಗೆ ಗೊತ್ತಿಲ್ಲ ಸರ್. ಆಲ್ ಆಫ್ ಎ ಸಡನ್ ಒಂದಿನ ರಾತ್ರಿ ನನ್ನ ಫ್ರೆಂಡ್ಸ್ ಕರೀತಾರೆ, ನಾನು ಹೋಗ್ತೀನಿ ಮಂತ್ರಾಲಯಗೆ. ಟ್ರಿಪ್ ಹೋಗೋ ಥರ? ಇಬ್ರು ಫ್ರೆಂಡ್ಸ್ ಹೊರಟಿದ್ದಾರೆ. ಒಬ್ಬ ಇರೋದು ಚಿತ್ರದುರ್ಗದವನು, ಅವ್ನ ಫ್ರೆಂಡ್ ಯಾರೋ ಇಲ್ಲಿ ಗುರುಗುಂಟೆ ಪಾಳ್ಯದಿಂದ ಹೊರಡ್ತಾನಂತೆ. ಅವ್ನು ಯಾರಂತ ನನಗೆ ಗೊತ್ತಿಲ್ಲ. ನೀನು ಅವ್ರ ಕಾರ್ ಹತ್ಕೊಂಡು ಚಿತ್ರದುರ್ಗಕ್ಕೆ ಬಾ, ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ನಂಗೆ ಆ ಫ್ರೆಂಡ್ ಯಾರು ಅಂತಾನೂ ಗೊತ್ತಿಲ್ಲ. ಹೋಗಿದ್ದೀನಿ, ಅವ್ರ ಕಾರ್ ಹತ್ತಿದ್ದೀನಿ. ಹುಡುಗ ಫ್ರೆಂಡ್? ಹೌದು. ಅದು ನಿಮ್ಮ ಫ್ರೆಂಡು ಅಲ್ಲ? ಅಲ್ಲ, ನನ್ನ ಫ್ರೆಂಡ್ ಚಿತ್ರದುರ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಷ್ಟೇ, ಟ್ರಸ್ಟ್ ಅಷ್ಟೇ. ಮಂತ್ರಾಲಯ ಹೊರಟಿದ್ದು ರಾತ್ರಿ, ಬೆಳಗಿನ ಜಾವ 3 ಗಂಟೆಗೆ ಅಲ್ಲಿ ರೀಚ್ ಆಗಿದ್ದು. ಅಲ್ಲೇ ಒಂದು ರೂಮ್ ತಗೊಂಡ್ವಿ, ಫ್ರೆಶ್ ಅಪ್ ಆದ್ವಿ, ದರ್ಶನ ಮುಗಿಸ್ಕೊಂಡು ಇಮಿಡಿಯೇಟ್ ಮತ್ತೆ ಅದಾದ್ಮೇಲಿಂದ ಸರ್ ಕರ್ಸ್ಕೊತಾನೆ ಇದ್ದಾರೆ ನನ್ನ ಮಂತ್ರಾಲಯಕ್ಕೆ. ತುಂಬ ನಂಬ್ತೀನಿ. ಆಮೇಲೆ ನಾನು ಇವತ್ತಿಗೂ ಲೈಫಲ್ಲಿ ಏನಾದರೂ ನನ್ನೊಂದು ಪಾಲಿಸಿ ಇದೆ, ಎಷ್ಟೇ ದೊಡ್ಡ ಪ್ರಾಜೆಕ್ಟು, ಎಷ್ಟೇ ದೊಡ್ಡ ಕೆಲಸ ಆಗಲಿ ಅಥವಾ ಎಷ್ಟೇ ದುಡ್ಡು ಬರೋ ಕೆಲಸ ಆಗಲಿ, ಅದ್ರ ಬಗ್ಗೆ ಡೈಲಮ ಬಂತು ಅಂದರೆ ನಾನು ಮಾಡಲ್ಲ ಅದನ್ನ. ಅಂದರೆ ಈಗ ಇಲ್ಲಿ ಒಪ್ಕೊಂಡ್ ಬಂದಿರ್ತೀನಿ, ಆಯಿತು ಹೇಳ್ತೀನಿ ಸರ್ ನಿಮಗೆ ಅಂತ ಬಂದಿರ್ತೀನಿ. ಮನೆಗೆ ಬಂದು ಯೋಚನೆ ಮಾಡ್ತೀನಿ, ದಿವ್ಯಾ ಇದು ನಿಂಗೆ ಬೇಕಾ? ನಂಗೆ ಮನ್ಸಿಗೆ ಅನ್ಸ್ಬೇಕು ನೀನು ಮಾಡಿದನ ಅಂತ, ಇಲ್ಲ ಅನ್ಸ್ಬೇಕು ಮಾಡಬೇಡ ನೀನು ಅದನ್ನ. ಅದು ಬಿಟ್ಟು ಏನೋ ಡೈಲಾಮ್ ಬರುತ್ತೆ, ಇದು ಬೇಕಾ ನಿಂಗೆ, ಮಾಡಬೇಕಾ, ನೋಡು ಮಾಡಿದ್ರೆ ದುಡ್ಡು ಸಿಗುತ್ತೆ,
ಮಾಡಬೇಕು ಅಂದರೆ ಇಷ್ಟು ಕಷ್ಟಪಡಬೇಕು, ಈ ಥರ ಡೈಲಾಮ ಬಂದಾಗ ಮಾಡೋಕ್ಕೆ ಹೋಗಲ್ಲ. ಅದು ಎಂಥದೇ ಆಗಿರಲಿ. ಏನು ಇಂಪಾರ್ಟೆಂಟು ದಿವ್ಯಾಂಗೆ? ಮನಿ, ನೆಮ್ಮದಿ, ಖುಷಿ, ಏನು 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 ಪ್ರಯಾರಿಟಿ ಏನು ಬದುಕಲ್ಲಿ? ನನಗೆ ನೆಮ್ಮದಿ, ನಂಗೆ ಖುಷಿಯಾಗಿರಬೇಕು. ನಾನು 10 ರೂಪಾಯಿ ಇದ್ರೂ ಖುಷಿಯಾಗಿರ್ತೀನಿ. ಎಷ್ಟೋ ಸಲ ಆ ಥರದ್ದು ಫೇಸ್ ಮಾಡಿದ್ದೀನಿ. ಇವಾಗಲೂ ಕೆಲವೊಮ್ಮೆ ಬರುತ್ತೆ, ಎಲ್ಲೋ ಇನ್ವೆಸ್ಟ್ ಮಾಡಿರ್ತೀನಿ, ಕೆಲವೊಮ್ಮೆ ದುಡ್ಡಿರಲ್ಲ ಕೈಯಲ್ಲಿ, ಆರಾಮಾಗಿರ್ತೀನಿ. ನಾನು 10 ರೂಪಾಯಿಲಿ ಏನೋ ತಗೊಂಡ್ಬಂದು ತಿನ್ಕೊಂಡು ಆರಾಮಾಗಿರ್ತೀನಿ. 1000 ನೋಡಿದ್ದೀನಿ, 1,00,000 ನೋಡಿದ್ದೀನಿ, 10 ನೋಡಿದ್ದೀನಿ. ನಂಗೆ ನೆಮ್ಮದಿ ಮುಖ್ಯ ಒಂದು. ಆಮೇಲೆ ನಾನು ಅವಾಗಲೇ ಹೇಳಿದಾಗೆ ಜನರನ್ನ ತುಂಬ ಪ್ರೀತಿಸ್ತೀನಿ ಸರ್. ನಾನು ತುಂಬ ಪ್ರೀತಿಸ್ತೀನಿ. ನನಗೆ ಅವ್ರ ಜೊತೆ ಚೆನ್ನಾಗಿರ್ಬೇಕು, ಎಲ್ಲರ ಜೊತೆ. ನನ್ನ ಜೊತೆ ಯಾರಿದಾರಲ್ಲ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿರ್ಬೇಕು, ಇದಷ್ಟೇ ನನಗೆ ಆಸೆ. ಖುಷಿಯಾಗಿ ಇರ್ಬೇಕು ಅವ್ರ ಜೊತೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೋ ಜಗಳ, ಅಷ್ಟೇ ನನಗೆ. ಜನರ ಪ್ರೀತಿ. ಎಷ್ಟು ಲೈಫ್ ಇದೆ ಹಂಗೆಲ್ಲ ದ್ವೇಷ ಸಾಧಿಸೋದಕ್ಕೆ. ಹೌದು, ಕರೆಕ್ಟ್. ಅಷ್ಟೇ ನಂಗೆ ಬೇಕಿದೆ. ದುಡ್ಡು ಅಫ್ಕೋರ್ಸ್ ಬೇಕು ಲೈಫ್ ಲೀಡ್ ಮಾಡೋಕ್ಕೆ, ಹಂಗಂತ ದುಡ್ಡಿನ ಹಿಂದೆ ಹೋಗಲ್ಲ ನಾನು. ವಾಟ್ ಯು ವಾಂಟ್ ಟು ಟೆಲ್ ಸಿಂಗಲ್ ಪೇರೆಂಟ್ ಆಗಿ ಬದುಕು ನಡೆಸ್ತಿರ್ತಾರಲ್ಲ ಅವ್ರಿಗೆ ಏನು ಹೇಳೋಕೆ ಬಯಸ್ತೀರಿ? ಸ್ಟ್ರಾಂಗ್ ಆಗಿರಿ, ಪೇಷನ್ಸಲ್ಲಿ ಇರಿ, ಅಷ್ಟೇ ನಾನು ಹೇಳೋದು. ತಲೆನೇ ಕೆಡಿಸ್ಕೋಬೇಡಿ ಜನರ ಬಗ್ಗೆ. ನಿಮಗಂತ ಒಂದು ಲೈಫ್ ಇದ್ದೇ ಇರುತ್ತೆ, ಅದನ್ನು ಇನ್ಯಾರೋ ಕೊಡಲ್ಲ, ಅದನ್ನು ನೀವೇ ಹುಡುಕಬೇಕು. ಪೇಷನ್ಸಿಂದ ಅದನ್ನು ಆ ದಾರಿಲಿ ನಡಿಬೇಕು, ಅಷ್ಟೇ ಸರ್ ನಾನು ಹೇಳೋದು. ನಿಮಗೆ ಯಾರೋ ಜಡ್ಜ್ ಮಾಡ್ತಾರಾ, ಡೋಂಟ್ ಕೇರ್. ನಿಮಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ವಾ, ಬೇಡ. ಯಾರು ಹೆಲ್ಪ್ ಮಾಡಬೇಕು ಅಂತ ಎಕ್ಸ್ಪೆಕ್ಟು ಮಾಡಬಾರ್ದು. ಯಾಕೆ ಮಾಡಬೇಕು? ನಿಮ್ಗೇನೋ ಕಷ್ಟ ದಿವ್ಯಾ ಒಂಚೂರು ನಾನು ಯಾಕೆ ಕೊಡಬೇಕು? ಅಥವಾ ನನಗೆ ಯಾರೋ ಕೊಟ್ಟಿದ್ದಾರಲ್ಲ ಅವ್ರು ಯಾಕೆ ಕೊಡಬೇಕಿತ್ತು? ನನಗೆ ಯಾಕೆ ಕೊಟ್ಟಿದ್ದಾರೆ ಹೇಳಿ? ನಾವು ಅದೊಂದು ಪ್ರೀತಿ, ನಂಬಿಕೆ, ಅವ್ರ ಜೊತೆ ಇದ್ದಿದ್ದು ನಂಟು, ಅಷ್ಟೇ. ಸೊ ನಾನು ಹೇಳೋದು ಎಲ್ಲರ ಜೊತೆ ಚೆನ್ನಾಗಿರಿ. ನಿಮಗಂತ ದೇವ್ರು ಕೊಟ್ಟಿದ್ದನ್ನ ಪ್ರೀತಿಯಿಂದ ಅದನ್ನು ತಗೊಳ್ಳಿ. ನಿಮ್ದಲ್ಲ ಅಂತ ಕಿತ್ಕೊಂಡಿದ್ನ ಹೋಗ್ಲಿ. ಈಗ ಅಪ್ಪ ಅಮ್ಮನ ಜಾಗದಲ್ಲಿರೋರು ಯಾವಾಗಲೂ ಮಗಳ ಲೈಫ್ ಹಿಂಗಾಯ್ತು, ಕರೆಕ್ಟು. ಮಗಳು ಬದುಕು ಕಟ್ಕೊಂಡ್ಲು, ಪ್ರೌಡ್ ಫೀಲ್, ಕರೆಕ್ಟು. ಆದ್ರೂ ಒಂದು ಚಿಕ್ಕದ ಒಂದು ಎಳೆ ಇರುತ್ತೆ, ಮತ್ತೆ ರೀಬಿಲ್ಡ್ ಮಾಡ್ಕೋಬೋದಾ ಅವಳ ಲೈಫ್ನ? ಇದನ್ನ ಅಮ್ಮ ಎಸ್ಪೆಷಲಿ ಅಮ್ಮಂದಿರು, ದಿವ್ಯಾ ನೋಡು ಆಯ್ತು, ಇಷ್ಟು ವರ್ಷ ಆಯ್ತು, ಮುಂದಕ್ಕೆ ಲೈಫ್ ಇದೆ ಅಂತ. ಮತ್ತು ದಿವ್ಯಾಗೂ ಯಾವತ್ತೂ ಅನಿಸ್ಬೋದು, ಗೊತ್ತಿಲ್ಲ ನನಗೆ. ಅಂದ್ರೆ ನೀವು ಯಾರೋ ಕಪಲ್ಸ್ ನೋಡ್ತಿರ್ತೀರಾ, ಅಥವಾ ಸೀರಿಯಲ್ನೇ ಕಥೆ ನೋಡ್ತಿರ್ತೀರಾ, ಇನ್ನೇನೋ ಫಿಲಮ್ ನೋಡ್ತಿರ್ತೀರಾ. ಆ ಸ್ಪಾರ್ಕ್ ಆಗಿಲ್ವಾ ದಿವ್ಯಾಗೆ ಮತ್ತೆ ಬದುಕು ಕಟ್ಕೋಬೇಕು ನಾನು ಅಂತ? ನನ್ನ ಪ್ರಕಾರ ಬದುಕು ಅಂದರೆ ಒಂದು ಕಂಪಾನಿಯನ್ ಇರಬೇಕು, ಆ ಥರದ್ದೇ ಅಲ್ಲ. ನನ್ನ ಬದುಕಿನ ದೃಷ್ಟಿಕೋನ ಬೇರೆ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಏನು ಅನಿಸುತ್ತೆ ಅಂದರೆ, ಕೆಲವೊಮ್ಮೆ ಶೂಟಿಂಗ್ ಹೆಕ್ಟಿಕ್ ಶೆಡ್ಯೂಲ್ ಮುಗಿಸಿ ಬಂದಿರ್ತೀವಿ, ಹೆಂಗಿತ್ತು ದಿನ ಅಂತ ಕೇಳೋಕ್ಕೂ ಯಾರಾದರೂ ಒಬ್ರಿಗೆ ಇರಬೇಕಲ್ವಾ ಅಂತ ಅನಿಸತ್ತೆ. ನಾನು ಈಗ 2 ವರ್ಷದ ಹಿಂದೆ ನನ್ನ ಅಪ್ಪ ತೀರ್ಕೊಂಡ್ರು. ನನ್ನ ಅಮ್ಮ ಹೇಳ್ತಾ ಇದ್ದಿದ್ದೇನೆಂದರೆ, ತುಂಬ ಜನ ನನಗೆ ಗಂಡಸರು ಏನೇನೋ ಪಾಠ ಕಲಿಸ್ಬಿಡ್ತಾರೆ ಸರ್, ಫ್ರೆಂಡ್ಸ್ ಅಂತ ಅಂದ್ಕೊಂಡವ್ರು, ಆಗಲೇ ಹೇಳ್ದಂಗೆ. ಆಮೇಲೆ ತುಂಬ ಜನ ನಾನು ನಿನ್ನ ನೋಡ್ಕೋತೀನಿ ಕಣೆ ಅಂತ ಹೇಳಿ ಆಮೇಲೆ ಅವರ ನಿಜ ರೂಪ ನೋಡಿರೋದು ಇದೆ ನಾನು. ಹಾಗಂತ ನಾನು ಆ ರಿಲೇಷನ್ಶಿಪ್ಪಲ್ಲಿ ಇದ್ದೆ, ಆ ಥರದ್ದಲ್ಲ. ಏನೋ ಒಂದು ನಂಬಿಕೆ ಇಟ್ಟಿರ್ತೀವಿ ವ್ಯಕ್ತಿ ಮೇಲೆ, ಅದೆಲ್ಲ ತುಂಬ ಬ್ರೇಕ್ ಆಗಿದೆ. ಅಪ್ಪ ಹೋದ್ಮೇಲೆ ನಾನು ಅಮ್ಮ ತುಂಬ ಕ್ಲೋಸ್ ಆದ್ವಿ. ಯಾಕಂದರೆ ನಾನು ಅಮ್ಮ ಸೇಮ್ ಪ್ಲೇಸಲ್ಲಿದ್ದೀವಿ. ಅವರು ಗಂಡನ್ನ ಕಳ್ಕೊಂಡಿದ್ದಾರೆ, ನಾನು ಬೇರೆ ರೀತಿಲಿ ಕಳ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಕ್ಲೋಸ್ ಆದ್ವಿ ನಾನು ಅಮ್ಮ. ಅಮ್ಮನ ಹತ್ರ ಏನಿದ್ರು ಹೇಳ್ತಾ ಇದ್ದೆ. ನಾನು ಏನೇ ತಪ್ಪು ಕೆಲಸ ಮಾಡಿದ್ರು, ಏನೇ ಕೆಟ್ಟ ಕೆಲಸ ಮಾಡಿದ್ರು, ಅಥವಾ ಯಾರ ಹತ್ರ ಜಗಳ ಆಡಿದ್ರು, ಏನಿದ್ರು ಹೇಳ್ತಾ ಇದ್ದೆ. ನನ್ನ ಅಮ್ಮ ಜಡ್ಜ್ ಮಾಡ್ತಿರ್ಲಿಲ್ಲ ನನ್ನನ್ನು. ಇವಾಗಲೂ ಮಾಡಲ್ಲ ಅಮ್ಮ. ಮುಂಚೆ ಆದರೆ ಬೈಯೋರು, ಏನಕ್ಕೆ ಹಂಗೆ ಇದು. ಇವಾಗ ಏನೂ ಹೇಳಲ್ಲ ನಂಗಮ್ಮ, ಯಾಕಂದರೆ ಅವಳಿಗೆ ಕಷ್ಟ ಗೊತ್ತಿದೆ. ಈಗ ಅರ್ಥ ಆಗುತ್ತೆ ಸಮಾಜ ಹೆಂಗೆ ನೋಡುತ್ತೆ ಅಂತ ಅವಳಿಗೆ ಗೊತ್ತಿದೆ. ಅಮ್ಮ ಹೇಳ್ತಾಳೆ, ಏನೋ ಸ್ಟಾರ್ಟಿಂಗ್ ಹೇಳೋಳು, ಈಗ ಬೇಡ ನಿನಗೆ ಗಂಡಸರು ಏನಂತ ನಿಂಗೆ ತೋರಿಸ್ಬಿಟ್ಟಿದ್ದಾರೆ ಲೈಫ್ನ, ಬೇಡ, ನೀನು ಆರಾಮಾಗಿ ನಿಂದು ಮಗಳ ಲೈಫ್ ನೋಡ್ಕೊ. ಇವಾಗಲೂ ಅದನ್ನೇ ಹೇಳೋದವರು. ಬಟ್ ಈಗ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳ್ತಾರೆ, ನಿಂಗೆ ಯಾರ ಮೇಲೋ ಇಷ್ಟ ಆದರೆ ಮತ್ತೆ ಎಡಬೇಡ, ನಿನ್ನಕ್ಕಿಂತ ನಿನ್ನ ಮಗಳನ್ನ ಆಕ್ಸೆಪ್ಟ್ ಮಾಡ್ಬೇಕು ಅವ್ರು. ಮೇನ್ ನಂದು ಅಂತ ನೋಡಬೇಕು. ನಂದು ಅಂತ ನೋಡದಿದ್ರು ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಆ ಮಗುವಿಂದ ತೊಂದರೆ ಆಗುತ್ತೆ ಅಂತ ಅವ್ನ ಬಾಯಲ್ಲಿ ಬರಬಾರ್ದು. ಆ ಥರದ್ದು ಸಿಕ್ಕರೆ ಆಗು ಅಂತ ಹೇಳ್ತಾರೆ. ನಿಮ್ಮ ಮನಸ್ಸು ಏನು ಹೇಳುತ್ತೆ? ಆನ್ ದ ವೇ ಸಿಕ್ಕರೆ ಖಂಡಿತ ಸರ್. ಓಕೆ, ಯು ಆರ್ ಓಪನ್ ಟು ದಟ್. ಎಸ್. ಇಷ್ಟು ಟೈಮ್ ಇರಲಿಲ್ಲ ನಾನು. ಈಗ 1 ವರ್ಷದಿಂದ ನಾನು ಕಂಪ್ಲೀಟ್ ಹ್ಯಾಪಿಯಾಗಿದ್ದೀನಿ. ಯಾರು ದೃಷ್ಟಿ ಹಾಕ್ಬೇಡಿ ಪ್ಲೀಸ್, ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಲೈಫಲ್ಲಿ ಚಂಡೆಗೆ ಎಷ್ಟು ಮಹತ್ವ ಇದೆ? ಅದೇ ನನ್ನ ಲೈಫು, ಪೂರ್ತಿ ಲೈಫ್ ಅದೇ. ಬಿಕಾಸ್ ನಾನೀಗ ಗೊತ್ತಿದ್ದೀನಿ ಒಂದಷ್ಟು ಜನರಿಗೆ ಅಂತಂದ್ರೆ, ದಟ್ ಈಸ್ ಬಿಕಾಸ್ ಆಫ್ ಚಂಡೆ. ಆಕ್ಟಿಂಗ್ ಎಲ್ಲ ಈಗೀಗ ಅಲ್ವಾ, ಚಂಡೆ ದಿವ್ಯಾ ಅಂತಾನೆ ಕರಿತಾ ಇದ್ದಿದ್ದು, ಚಂಡೆ ಅಂತಾನೆ ಕರೆಯೋದು ನನ್ನನ್ನ. ಚಂಡೆ ಪೊಣ್ಣು ಅಂತಾನೆ ಇರೋದು ಅವ್ರದ್ದು ಯೂಟ್ಯೂಬ್ ಚಾನಲ್. ನಾನು ಹೇಳ್ತಾ ಇದ್ದೀನಮ್ಮ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕರೆಕ್ಟ್, ಓಕೆ. ಸೊ ನನಗೆ ಅದೇ ಲೈಫು. ಇವಾಗ ಒಂದು ಸ್ವಲ್ಪ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತಿಲ್ಲ.
ಬಟ್ ನನಗೂ ಅದ್ರ ಬಗ್ಗೆ ಬೇಜಾರಿದೆ. ಬಟ್ ಟಚ್ ಅಲ್ಲಿ ಇದೀರಾ, ಟಚ್ ಅಲ್ಲಿ ಇದೀನಿ, ದಿನ ಮಾತಾಡಿಸ್ತೀರಾ? ಖಂಡಿತ. ಹಲೋ ನಮಸ್ಕಾರ, ಚೆನ್ನಾಗಿದ್ದೀರಾ? ಹೌದು, ಕಣ್ಮುಂದನೇ ಇರುತ್ತದು. ಮಿಸ್ ಮಾಡ್ಕೋತಾ ಇದೀನಿ, ತುಂಬಾ ನಿನ್ನ ಮಾತಾಡ್ಸಕ್ ಆಗ್ತಿಲ್ಲ. ಹೌದು, Do you ಗಿಲ್ಟಿ. feel ಹೌದು it? ಹೌದೌದು, ನನ್ಗೆ ಈ ಅಭ್ಯಾಸ ಆಕ್ಚುಲಿ ಇದೆ. ಓಕೆ, ವಸ್ತುಗಳ ಜೊತೆ ಮಾತಾಡೋದು, ಆಮೇಲೆ ನನ್ಗೆ ನಾನೇ ಮಾತಾಡೋದು, ಇದು ನಾನ್ ಮಾಡ್ತೀನಿ ತುಂಬಾ, ನನಗೆ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಬೈಕೊಳ್ಳೋದು. ಏನೇ ಯಾರೋ ಅನ್ಕೋಬೇಕು ಯಾರ ಜೊತೆನೂ ಮಾತಾಡ್ತಿದ್ದಾಳೆ ಅಂತ, ನನಗೆ ನಾನು ಬೈಕೋತಾ ಇರ್ತೀನಿ, ನನ್ನ ಹತ್ರ ನಾನು ಮಾತಾಡ್ಕೋತಾ ಇರ್ತೀನಿ. ಸೊ ನೀವು ಯಾವಾಗ್ಲೂ ಇರ್ಬೇಕಪ್ಪ ನಾವು ಚಂಡೆ ಜೊತೆ. ಖಂಡಿತ ಸರ್, ಅದಕ್ಕೆ ಟೈಮ್ ಕೊಡ್ತೀನಿ, ಒಂದಷ್ಟು ಟೈಮ್ ಪ್ಲಾನ್ಸ್ ಕೊಡ್ಬೇಕು. ಇದೆ. ಈಗ ಏನಾಗಿದೆ ಅಂದ್ರೆ, ನಾನು ರೀಸೆಂಟ್ಲಿ ಹೋಟೆಲ್ ಹಬ್ಬ ಅಂತ ಒಂದು ಆರ್ ನಗರದಲ್ಲಿ ಶುರು ಮಾಡಿದ್ವಿ. ಇದು ಪಾಯಿಂಟ್ ಶುರುವಾಯ್ತು. ಯಾರು ಆರ್ ನಗರ ಕಡೆ ಇರೋರು ಆರ್ ನಗರ ಬರೋರೆಲ್ಲ ತಿಳ್ಕೊಳ್ಳಿದಿನ ಒಂದು ಹೋಟೆಲ್ ಶುರು ಮಾಡಿದ್ದಾರೆ ಮೇಡಮ್. ವೆಜಿಟೇರಿಯನ್ ಹೋಟೆಲ್, ಇಟ್ಸ್ ಕಾಲ್ಡ್ ಹಬ್ಬ. ಹಬ್ಬ ಓಕೆ, ಗೂಗಲ್ ಹಬ್ಬ ಅಂತ ಹಾಕಿದ್ರೆ ಸಿಗುತ್ತೆ. ವೆರಿ Hotel ಗುಡ್. ಹಬ್ಬ ಅಂತ ಸಿಗುತ್ತೆ. ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಹೌದು. ಓಕೆ, ಸೊ ಅಂದ್ರೆ ಅದ್ರ ಶಿರ್ಸಿ ಮತ್ತೆ ಮಂಗಳೂರು ಸ್ಟೈಲ್ದು. ಏನೇನ್ ಸಿಗುತ್ತೆ ಹಬ್ಬದಲ್ಲಿ? ಏನೇನ್ ಸಿಗುತ್ತೆ ಮೆನು ಹೇಳಿ ನಮ್ಗೆ. ನಮ್ಗೆ ನಮ್ಮ ಸ್ಪೆಷಲ್ ಇಡ್ಲಿ ತೋವೆ, ಮಂಗಳೂರು ದಾಲ್ ತೋವೆ. ಓಕೆ, ಇಡ್ಲಿ ತೋವೆ ತುಂಬಾ ಸ್ಪೆಷಲ್. ಹಾ. ಒಚ್ಚಾವಿಗೆ ಸಿಗುತ್ತೆ, ಕೊಟ್ಟೆ ಕಡುಬು ಸಿಗುತ್ತೆ, ಓಕೆ, ಆಮೇಲೆ ಇದು ಏನದು ಕೇಸರಿ ಬಾತ್, ನಮ್ ಕಡೆ ಕ್ಷೀರ ಅಂತೀವಿ, ಹೌದು, ಕ್ಷೀರ ಸಿಗುತ್ತೆ. ಹಾ. ಅದು ನಾರ್ಮಲ್ ಕೇಸರಿ ಬಾತ್ ಮಾಡಲ್ಲ ನಾವು, ಜಾಕ್ ಫ್ರೂಟ್ ಮಾಡ್ತೀವಿ, ಪೈನಾಪಲ್ ಮಾಡ್ತೀವಿ, ಬನಾನಾ ಮಾಡ್ತೀವಿ. ಸೀಸನಲ್. ಹೌದು, season ಸೀಸನಲ್ ಎವ್ರಿ ಡೇ ಅದನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಚೇಂಜ್ ಮಾಡ್ತಾ ಓಕೆ, ಇರ್ತೀವಿ. ಜಾಕ್ ಫ್ರೂಟ್ ನಮ್ದು ಫಾಸ್ಟ್ ರನ್ನಿಂಗ್ ಇರೋದು. ಓಕೆ, ಇವಾಗ ಟ್ರೆಂಡಿಂಗ್ ಬೇರಲ್ಲ, ಹಲಸಿನ ಹಣ್ಣಿನ ಕೇಸರಿ ಬಾತ್. ಓಕೆ, ನೀರ್ ದೋಸೆ, ಅದು ನಿಮ್ ಕಡೆ. ಹೌದು, ನಮ್ಮ ಮಂಗಳೂರು ಶಿರ್ಸಿ ಕಡೆ. ಉತ್ತರ ಕನ್ನಡ ದಕ್ಷಿಣ ಕನ್ನಡದವರು ಲೈಫ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಏನಿಲ್ಲ ಅಂದ್ರೂ ದೋಸೆ ಇರುತ್ತೆ. ದೋಸೆ ಇರುತ್ತೆ. ಹೌದು, ಫಿಕ್ಸ್, ಇದು ಅನುಮಾನನೇ ಇಲ್ಲ. ಮನೆ ದೇವ್ರ ತರ ಅದು ದೋಸೆ. ಹೌದು, ಮನೆ ಇರ್ತಾರೆ. ಕರೆಕ್ಟ್, ಅಗ್ರಿ. ಆಮೇಲೆ ತಂಬುಳಿ ಎಲ್ಲ ಇರುತ್ತೆ ಮಧ್ಯಾಹ್ನ ಊಟಕ್ಕೆ. ತಂಬುಳಿ, ಪಲ್ಯ, ಮಜ್ಜಿಗೆ, ಬನ್ನಿ. ನಾನು ಆಕ್ಚುಲಿ ಬೇಸಿಕಲಿ ನಾನು ಒಳ್ಳೆ ಕುಕ್ಕ, ಹಂಗಾಗಿ ನಂಗೆ ಇದೆಲ್ಲ ನೀವೇ ಅಂತ ಅಡಿಗೆ ಮಾಡೋದ ನೀವು? ಇದಾರ ಇದಾರೆ, ಅಡಿಗೆಗಿದ್ದಾರೆ. ನಾನು ಶೂಟಿಂಗ್ ಇಲ್ಲದೆ ಇದ್ರೆ ಹೋಟೆಲ್ ಅಲ್ಲೇ ಇರ್ತೀನಿ. ಪಲ್ಯ, ತಂಬುಳಿ, ಚಟ್ನಿ, ಈ ತರದ್ದೆಲ್ಲ, ನೀರ್ ದೋಸೆ ಎಲ್ಲ ನಾನೇ ಮಾಡ್ತೀನಿ. ಕ್ಯಾಚರ್ ಹಬ್ಬದಲ್ಲಿ, ಬಿಕಾಸ್ ಅದು ಆರ್ ನಗರದಲ್ಲಿದೆ, ಫ್ರೀ ಮಾಡ್ಕೊಂಡು ಹೋಗಿ. ಎಲ್ಲೆಲ್ಲೋ ತಿಂತೀರಂತೆ ಹುಡ್ಕೊಂಡು ಹಬ್ಬಗೆ ಯಾಕೆ ಹೋಗ್ಬಾರ್ದು? ಇದು ಹೆಲ್ದಿ ಫುಡ್ಸ್. ನಾವು ಪಾಮ್ ಆಯಿಲ್ ಯೂಸ್ ಮಾಡಲ್ಲ, ಮೈದಾ ಯೂಸ್ ಮಾಡಲ್ಲ, ಸೋಡಾ ಯೂಸ್ ಮಾಡಲ್ಲ, ಬರೀ ಕೊಕೊನಟ್ ಆಯಿಲ್, ಬರೀ ತುಪ್ಪ, ಈ ತರದ್ದು. ನೀವಿನ್ನೂ ಯಾಕೆ ಬೆಳ್ಳಿ ಪರದೆಗೆ ಬಂದಿಲ್ಲ? ಸರ್, ನಾನು ಆರ್ಟ್ ಮೂವೀಸ್ ಮಾಡಿದ್ದೀನಿ, ಕಮರ್ಷಿಯಲ್ ಸಿನಿಮಾ ಗೊತ್ತಿಲ್ಲ ಸರ್ ನನಗೆ. ತುಂಬಾ ಜನ ಇದನ್ನ ಕೇಳ್ತಾರೆ, ಹಂಗಂತ ಕಾಂಟ್ಯಾಕ್ಟ್ಸ್ ಇಲ್ವಾ? ಆಗ್ಲೇ ಹೇಳ್ದಂಗೆ ಕಾಂಟ್ಯಾಕ್ಟ್ಸ್ ಇದೆ. ಮಂಗಳೂರವ್ರೆ ಎಷ್ಟು ಜನ ಅವ್ರೆ? ಹೌದು, ಅದು ಗೊತ್ತಿಲ್ಲ ನನಗೆ ಇಲ್ಲಿ ತನಕ ಏನಕ್ಕೆ ಬಂದಿಲ್ಲ. ಈಗ ರೀಸೆಂಟ್ಲಿ ಒಂದು ಮಾಡಿದೆ, ಅದು ಕಮರ್ಷಿಯಲ್ ಆಗಿ ಮಾಡ್ಬೇಕು ಅಂತ ಇದೆ ಅವ್ರಿಗೆ, ಬಟ್ ಆರ್ಟ್ ಫಿಲಮ್ ಥೀಮ್ ಅಲ್ಲಿ ಮಾಡಿದ್ದಾರೆ, ಬಟ್ ಅದ್ಭುತವಾಗಿ ಮಾಡಿದ್ದಾರೆ. ಏನ್ ಹೆಸರು? ಹೆಸರು ನಾನು ರಿವೀಲ್ ಮಾಡೋ ಹಾಗಿಲ್ಲ. ಈಗ ಬ್ರೇಕಿಂಗ್ ನ್ಯೂಸ್ 1 year ಆಯ್ತು ಅದು ಶೂಟಿಂಗ್ ಮುಗಿಸಿ. ಓಕೆ, ದೊಡ್ಡ ಕಲಾವಿದ್ರ ಜೊತೆ ಅದನ್ನ ಶೂಟ್ ಮಾಡಿರೋದು. ಗೊತ್ತಿಲ್ಲ ಅದ್ರ ವರ್ಕ್ ಅತಿ ಶೀಘ್ರದಲ್ಲೇ ಬರಬಹುದು, ಬಟ್ ಅದ್ಭುತವಾದ ಮೂವಿ, ತುಂಬಾ ಚೆನ್ನಾಗಿದೆ. ಮಕ್ಕಳ ಮೂವಿ ಆಕ್ಚುಲಿ. ಓಕೆ, ಬಟ್ ತುಂಬಾ ಚೆನ್ನಾಗಿದೆ. ಬಟ್ ಎಸ್, ಮೂವಿಲಿ ನಾನು ತುಂಬಾ ತೊಡಗಿಸ್ಕೋಬೇಕು, ಹೆಂಗಂತ ಗೊತ್ತಾಗ್ತಿಲ್ಲ. ಆಗ್ಲೇ ಹೇಳ್ದಂಗೆ ಕಾಂಟ್ಯಾಕ್ಟ್ ಯೂಸ್ ಮಾಡಕ್ಕಂತೂ ನಂಗೆ ದೇವರಾಣೆ ಬರಲ್ಲ. ಕಾಯ್ತಾ ಇದ್ದೀನಿ ಅವಕಾಶಕ್ಕೆ, ಕೂತಲ್ಲಿಗೇನು ಅವಕಾಶ ಬರಲ್ಲ. ಹಂಗಂತ ಪ್ರಯತ್ನ ಪಡ್ತಾ ಇಲ್ಲ ಅಂತಾನೂ ಅಲ್ಲ, ಪ್ರಯತ್ನ ಪಡ್ತಾ ಪ್ರೊಫೈಲ್ ಶೂಟ್ ಆಯ್ತು, ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದಾಯ್ತು, ಎಲ್ಲ ಆಗಿದೆ. ಬರುತ್ತೆ ಕೊಡ್ತಾನೆ ಅಂತ ನಂಗೆ. ಆಮೇಲೆ ಏನು ತುಂಬಾ ಲೀಡ್ ಕ್ಯಾರೆಕ್ಟರ್ ನಂಗೆ ಆ ಥರ ಇಲ್ಲ ಸರ್. ಇವಾಗಲೂ ಸೀರಿಯಲ್ ಅಲ್ಲಾದರೂ ಅಷ್ಟೇ ಚಾಲೆಂಜಿಂಗ್ ಆಗಿರೋ ರೋಲ್ ಮಾಡೋಕ್ಕೆ ನನಗೆ ಇಷ್ಟ. ಈಗ ಒಂದು ಮೂವಿ ಆ್ಯಕ್ಚುಲಿ ನಾನು ಈಗ ಅಗ್ರಿಮೆಂಟ್ ಸೈನ್ ಮಾಡಿದ್ದೀನಿ. ಓಕೆ, ಅದರಲ್ಲಿ ಯಂಗರ್ ವರ್ಷನ್ನು ಓಲ್ಡರ್ ವರ್ಷನ್ ಎರಡೂ ನಾನೇ ಮಾಡ್ತಾ ಇದ್ದೀನಿ. ಡ್ಯೂಲ್ ರೋಲಾ? ಹಾಂ, ನನ್ನ ಕಾಲೇಜ್ ಡೇಸು ಪ್ಲಸ್ ನಾನು ಮದುವೆ ಆಗಿ ದೊಡ್ಡವಳಾದ್ಮೇಲೆ ಏಜ್ ಆಗಿ ನನ್ನ ಮಗ ದೊಡ್ಡ ಆಗೋ ಥರ. ಈಗ KGF ಅಲ್ಲಿ ನಮ್ಮ ಜೋಯ್ಸ್ ಅವ್ರು ಮಾಡಿದ್ರಲ್ಲ, ಹಾಗೆ ಆ ಥರ ಕ್ಯಾರೆಕ್ಟರ್. ನಂಗೆ ಅದು ಮಾಡೋಕ್ಕೇನು ಬೇಜಾರಿಲ್ಲ. ನನಗೆ ತಾಯಿ ಈ ಥರ ಕ್ಯಾರೆಕ್ಟರ್ ತೋರಿಸ್ತೀರಾ ಮಾಡ್ತೀನಿ, ಅಜ್ಜಿ ಥರ ತೋರಿಸ್ತೀರಾ ಆ ರೋಲಿಗೆ ಇಂಪಾರ್ಟೆನ್ಸ್ ಇದ್ರೆ ನಾನು ಮಾಡ್ತೀನಿ. ಅದನ್ನ ಸ್ಟಿಕ್ ಆನ್ ಆಗಲ್ಲ, ಇಂಥದ್ದೇ ಬೇಕು ಅಂತ. ಆರ್ಟಿಸ್ಟ್ಗೆ ಚಾಲೆಂಜಿಂಗ್ ಆಗಿರೋ ರೋಲ್ ಬೇಕು. ನಾನು ಹೇಳೋದಾದ್ರೆ ಹೀರೋಯಿನ್ ಅದೆಲ್ಲ ಹೋಯ್ತು ಸರ್. ನಿರ್ದೇಶಕರೇ, ಇಲ್ಲೊಬ್ರು ಕಲಾವಿದ ಇದ್ದಾರೆ, ಹೀರೋಯಿನ್ ಅಂತ ಹೇಳ್ತಿಲ್ಲ, ಕಲಾವಿದ ಇದ್ದಾರೆ. ಬಿಕಾಸ್ ಅದು ಥಿಯೇಟರ್ ಇರೋರು ಯಾವಾಗ್ಲೂ ಹಾಗೇನೆ. ಹೌದು, ದಿ ಫೋಕಸ್ ಆನ್ ಆಕ್ಟಿಂಗ್, ಹೌದು, ಪಾತ್ರ, ಅಭಿನಯ. 1 ನಿಮಿಷ ಮೂವಿಲಿ ಕಾಣಿಸ್ಕೊಂಡ್ರು ಪರವಾಗಿಲ್ಲ, ಆ 1 ನಿಮಿಷ ಪರ್ಫಾರ್ಮೆನ್ಸ್ ಜನರ ಮನಸ್ಸಲ್ಲಿ ಉಳಿಬೇಕು. ಆ ಥರ ಎಷ್ಟೋ ಪಾತ್ರಗಳಿದೆ. ನಿಮ್ಮ ಫೇವರೇಟ್ ಕಲಾವಿದರು ಯಾರು ಬಿಗ್ ಸ್ಕ್ರೀನ್ ಅಲ್ಲಿ? ನಾನು ಎಗೈನ್ ಮಂಗಳೂರವರು. ಯಾರು ನಾವು ಇವರೇ ನನಗೆ ಇಷ್ಟ, ಅವ್ರನ್ನ ಫಾಲೋ ಮಾಡೋದು ಇದು ಮಾಡಲ್ಲ. ಬಟ್ ನನಗೆ ಕನ್ನಡದಲ್ಲಿ ಸುದೀಪ್ ಅವ್ರು ತುಂಬಾ ಇಷ್ಟ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಹಂಗಂತ ಅವ್ರ ಜೊತೆ ಫೋಟೋ, ಅವ್ರ ಜೊತೆ ಸಿಗ್ಬೇಕು, ನನಗೆ ಆ ಥರದ್ದಿಲ್ಲ. ದೂರದಿಂದ ಅವ್ರನ್ನ ಅಡ್ಮೈರ್ ಮಾಡಿ, ಎದುರುಗಡೆ ಮೀಟ್ ಮಾಡಿ ಪರ್ಸನಲ್ ಆಗಿ ಹ್ಯಾಂಡ್ ಶೇಕ್ ಇಲ್ಲ, ನೆವರ್. ಅವಕಾಶಗಳಿದೆ ನನಗೆ ಮಾಡಕ್ಕೆ, ಬಟ್ ನನಗೆ ಆ ಆಸೆ ಇಲ್ಲ. ಬಟ್ ಯು ಅಡ್ಮೈರ್ ಹಿಮ್? ಎಸ್, ತುಂಬಾ ಇಷ್ಟ ನನಗೆ. ಆಸ್ ಎ ಪರ್ಸನ್, ಆಸ್ ಎನ್ ಆಕ್ಟರ್ ನಂಗೆ ತುಂಬಾ ಇಷ್ಟ ಅವರು. ನನಗೆ ಶಾರುಖ್ ಖಾನ್ ತುಂಬಾ ಇಷ್ಟ. ನಟಿಯರಲ್ಲಿ ದೀಪಿಕಾ ಪಡುಕೋಣೆ. ನಮ್ಮ ಕನ್ನಡತಿನೇ, ಬಟ್ ಕನ್ನಡ ಇಂಡಸ್ಟ್ರಿಲಿ ಎನಿ ಪರ್ಟಿಕ್ಯುಲರ್ ಯಾರು ಇದಾರ? ಹಾಗೇನಿಲ್ಲ, ಇಲ್ಲ. ಇಂಥವ್ರೆ ಇದನ್ನ ಹೇಳ್ತಿರೋದೇ ನಾನು
ಹೆಚ್ಚು ನೆನ್ಪು ಮಾಡ್ಕೊಂಡು ಹೇಳ್ತಿದ್ದೀನಿ. ನನಗೆ ಪರ್ಟಿಕ್ಯುಲರ್ ಅಂತಿಲ್ಲ. ಎಲ್ಲರ ಮೂವಿನೂ ನಾನು ಅಷ್ಟೇ ಆಸೆಯಿಂದ ಅಷ್ಟೇ ಇಷ್ಟಪಟ್ಟು ನೋಡ್ತೀನಿ. ಮೂವಿ ಥರ ನೋಡ್ತೀನಿ. ಅವ್ರನ್ನ ಆ್ಯಸ್ ಅ ಪರ್ಸನ್ ಆಗಿ ನೋಡ್ತೀನಿ, ಆ್ಯಸ್ ಅನ್ ಆ್ಯಕ್ಟರ್ ಆಗಿ ನೋಡ್ತೀನಿ. ತುಂಬ ಅಡ್ಮೈರ್ ಯಾರನ್ನೂ ಮಾಡಲ್ಲ. ಯಾವಾಗಲೂ ಜೀವನದಲ್ಲಿ ಪ್ರತಿ 5 ವರ್ಷಕ್ಕೆ ಒಂದ್ಸರಿ ಗೋಲ್ಗಳು ಚೇಂಜ್ ಆಗುತ್ತಂತೆ. ಇದು ಮಾಡಬೇಕು ಅಂತಿದ್ದೀನಿ, ಅದು ಆಗಿರುತ್ತೆ ಅಥವಾ ಆಗದೆ ಇರ್ಬೋದು, ನೆಕ್ಸ್ಟ್ ಬೇರೆ ಇರುತ್ತೆ. ಬಿಕಾಸ್ ಏನೋ ಮಾಡ್ತಿರ್ತೀವಿ ನಾವು. ಈಗ ಯಾವ ಗೋಲ್ ಇದೆ ರೈಟ್ ನೌ ದಿಸ್ ಪಾಯಿಂಟ್ ಆಫ್ ಟೈಮ್? ನಾನು ಹೆಂಗೆ ಅಂದರೆ, ಎಸ್ ನನಗಿದೆ ಒಳ್ಳೆ ಆ್ಯಕ್ಟರ್ ಅಂತ ಹೆಸರು ಮಾಡಬೇಕು, ಚಂಡೇಲೇನೋ ಹೆಸರು ಮಾಡಬೇಕು, ಹಾಗಂತ ಅಷ್ಟೇ ಅಂತಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಾನು ಈ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತೀನಿ. ಈ ಕ್ಷಣಕ್ಕೆ ಬದುಕು ಅಷ್ಟೇ. ಅದರಲ್ಲೂ ನಮ್ಮ ಸುತ್ತಮುತ್ತ ಒಂದಷ್ಟು ನೋಡಿ ನನಗೆ ಇತ್ತೀಚೆಗಂತ ಎಸ್ಪೆಷಲಿ ಆಫ್ಟರ್ ನನ್ನ ಅಪ್ಪನ ಡೆತ್ ಯಾವ ಎಕ್ಸ್ಪೆಕ್ಟೇಷನು ಇಲ್ಲ, ಯಾವ ಜಾಸ್ತಿ ಕಮಿಟ್ಮೆಂಟ್ಸು ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ.